ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ನೋಟು ಮಾರ್ನಿಂಗ್ 8 o'clock ಆಗಿದೆ. ಸೊ ಲಾಸ್ಟ್ ಸ್ಪ್ರೇಸಲ್ಲಿ ಹುಲ್ಲೆಲ್ಲ ಜಾಸ್ತಿ ಇರೋದು ನೋಡ್ಬಿಟ್ಟು, ಬ್ರದರ್ ಹುಲ್ಲೆಲ್ಲ ಜಾಸ್ತಿ ಇದೆಯಲ್ಲ, ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಮೇಯ್ನ್ಲಿ ನಾವು ಈಗ ಆರ್ಬಿಸೈಡ್ ಹೊಡೆಯೋದಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ ಗ್ರೀನ್ ಸ್ಟೇಜಲ್ಲಿದೆ, ಮತ್ತು ಮೇಯ್ನಾಗಿ ಇದಿರೋದ್ರಿಂದ ಬ್ಯಾಕ್ಟೀರಿಯಲ್ ಬ್ಲೈಟು ಇರೋದ್ರಿಂದ ಸೊ ನಾವು ಆದಷ್ಟು ಆರ್ಬಿಸೈಡ್ನ ಅವಾಯ್ಡ್ ಮಾಡಬೇಕು. ಸೊ ಆರ್ಬಿಸೈಡ್ನ ಅವಾಯ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೊ ಬ್ಯಾಕ್ಟೀರಿಯಲ್ ಬ್ಲೈಟು ಸ್ಪ್ರೆಡ್ಡಿಂಗು ಕಡಿಮೆ ಇರುತ್ತೆ. ಜೊತೆಗೆ ಸರ್ಕಸ್ ಪರಾನು ಅಷ್ಟೊಂದು ಸ್ಪ್ರೆಡ್ಡಿಂಗ್ ಅಂದರೆ ಸರ್ಕಸ್ ಪರ ಬಿಡೋ ಚಾನ್ಸಸ್ಸು ಇರುತ್ತೆ ಆರ್ಬಿಸೈಡ್ ಹೊಡೆದ್ರೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಆರ್ಬಿಸೈಡ್ ಯೂಸ್ ಮಾಡಲ್ಲ. ಸೊ ಬ್ರಷ್ ಕಟ್ರ್ ಬರುತ್ತೆ, ಸೊ ಬ್ರಷ್ ಕಟ್ರ್ ಹೊಡೆದಿದ್ದೀವಿ ನೋಡಿ. ಸೊ ಈಗ ಬೆಸಲ್ ಡೋಸ್ ಬೇರೆ ಕೊಡಬೇಕಲ್ವಾ, ಸೊ ಅದಕ್ಕೋಸ್ಕರ ಕ್ಲೀನಾಗಿ ಬ್ರಷ್ ಕಟ್ರ್ ಹೊಡೆದ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಿಟ್ಟು ಅಂದರೆ ಕ್ಲೀನಾಗಿ ಲೇಬರ್ನ ಇಟ್ಬಿಟ್ಟು ಕೊಯ್ಸ್ಬಿಡ್ಬೇಕು. ಇಲ್ಲಾಂದರೆ ಒರೆಸ್ಬೋದು, ತೊಂದರೆ ಏನಿಲ್ಲ. ಈಗ ಸೊ ಫ್ಲವರ್ ಸೆಟ್ಟಿಂಗ್ ಎಲ್ಲ ಮುಗ್ದಿದೆಯಲ್ಲ, ಸೊ ಆರಾಮಾಗಿ ಒರೆಸೋ ಆಗಿದ್ರೆ ಒರೆಸ್ಕೋಬೋದು. ಸೊ ಆದಷ್ಟು ಆರ್ಬಿಸೈಡ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಇಮ್ಯೂನ್ ಪವರ್ ಸ್ವಲ್ಪ ಡೌನ್ ಆಗುತ್ತೆ ಗಿಡಕ್ಕೆ ಸೊ ಆರ್ಬಿಸೈಡ್ ಹೊಡೆದಾಗ. ಸೊ ಅದಕ್ಕೋಸ್ಕರ ಈ ಥರ ಹೇಳ್ತಿರೋದು. ಅದು ಬಿಟ್ಟರೆ ಇವತ್ತು ಫಸ್ಟ್ ವಿಡಿಯೋ ಇನ್ಫಾರ್ಮೇಷನ್ ಬಂದುಬಿಟ್ಟು ಸೊ ವಾಟರ್ ಸಾಲ್ಯುಬಲ್ ಏನು ಕೊಟ್ಟಿದೆ, ಮತ್ತು ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಸ್ಪ್ರೇ ತೊಗೋಬೇಕು, ಮತ್ತು ಮೇಯ್ನ್ಲಿ ಫ್ರೂಟ್ಸ್ ಕ್ಯಾಪ್ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೆ ಏನು ಸ್ಪ್ರೇ ತೊಗೋಬೋದು. ಅಂದರೆ ಫಂಗಲ್ ಇನ್ಫೆಕ್ಷನ್ಸ್ ಸಿಂಪಲಾಗೂ ಹೇಳ್ತೀನಿ, ಮಳೆ ಬಿದ್ದಾಗ ಏನು ತೊಗೋಬೇಕು ಅಂತಲೂ ಹೇಳ್ತೀನಿ. ಅದು ಬಿಟ್ಟರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಕೆಡ್ಯೂಲು ಏನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ. ಸೊ ಫಸ್ಟ್ ಬಂದುಬಿಟ್ಟು ನಾರ್ಮಲಾಗಿ ಸಿಂಪಲ್ ಫಂಗಿಸೈಡು ಏನು ಮಳೆ ಏನು ಬಿದ್ದಿಲ್ಲ ಅನ್ನೋರು ಸೊ ಆಂಟ್ರಾಕಟ್ 2 grams per liter ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು Z78 ತೊಗೋಬೋದು, Z78 2 grams per liter. ಅದು ಬಿಟ್ಟರೆ ಬಾಸ್ಟಿನ್ನು 1 gram per liter. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ರೋಕೋ 1 gram per liter. ಸೊ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸ್ಪ್ರೇ ತೊಗೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಸಿಂಪಲಾಗಿ ಅಂದರೆ ಮಳೆ ಬಿದ್ದಿಲ್ಲ ಅಂತಂದಾಗ ಸಿಂಪಲಾಗಿ ಸ್ಪ್ರೇ ತೊಗೋಬೇಕು ಅಂದರೆ ಈ ಥರ ತೊಗೋಬೇಕು. ಅದು ಬಿಟ್ಟರೆ ಸಿಸ್ಟಮ್ಯಾಟಿಕ್ ಸ್ಪ್ರೇಸು ಅಂದರೆ ಮಳೆ ಬಿದ್ದಿದ್ದು ಸೊ ಸ್ಪ್ರೇ ತೊಗೊಬೇಕು, ಸ್ವಲ್ಪ ಚೆನ್ನಾಗಿರೋಂಥ ಸ್ಪ್ರೇ ತೊಗೊಬೇಕು ಅನ್ನೋರು ಸೊ ಫಸ್ಟ್ ಬಂದುಬಿಟ್ಟು ನೇಟಿವ್ ಆಪ್ಷನು. ಸೊ ನೇಟಿವ್ ಸ್ಕ್ಯಾಬ್ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಯ್ನ್ಲಿ. ಸೊ ನೇಟಿವ್ 0.5 gram per liter. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಅಮಿಸ್ಟಾ ಟಾಪ್ ಇದೆ, ಸೊ ಅಮಿಸ್ಟಾ ಟಾಪು 1 ml per liter. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಸ್ಕೋರು 0.5 ml, ಕವಚು 1.5 gram per liter. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕ್ಯಾಬ್ರಾ ಟಾಪು, ಸೊ ಕ್ಯಾಬ್ರಾ ಟಾಪು 3 grams per liter. ಇಷ್ಟು ಆಪ್ಷನ್ಸ್ ಇದೆ. ಸೊ ಮಳೆ ಬಿದ್ದಿದ್ರೆ ಸೊ ಇಷ್ಟು ಆಪ್ಷನ್ಸಲ್ಲಿ ಯಾವ್ದಾದ್ರು ಚೆನ್ನಾಗಿರೋದು ಒಂದು ಸ್ಪ್ರೇ ತೊಗೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ಸೊ ಲಾಸ್ಟ್ ಸ್ಕೆಡ್ಯೂಲ್ ಪ್ರಕಾರ ಬಂದುಬಿಟ್ಟು ಮೈಕ್ರೋಶೀಲ್ಡ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಇವತ್ತು ಬಂದುಬಿಟ್ಟು ಸ್ಪ್ರೇ ತೊಗೊತಾ ಇರೋದು ಒಂದು ಆ್ಯಂಟಿಬಯೋಟಿಕ್ ತೊಗೋಬೇಕು ಜೊತೆಗೆ ಈಗ ಸ್ಪ್ರೇ ತೊಗೊಂಡ್ರೆ. ಸೊ ಫಸ್ಟ್ ಬಂದುಬಿಟ್ಟು ನಾನು ತೊಗೊತಾ ಇರೋದು ಬಂದುಬಿಟ್ಟು ಕೋನಿಕಾ ತೊಗೋತೀನಿ, ಕೋನಿಕಾ 2 grams per liter. ಅದು ಬಿಟ್ಟರೆ ಕೋನಿಕಾ ಲಾಸ್ಟ್ ತೊಗೊಂಡಿದ್ವಿ ಅಂತನ್ನೋರು ಸೊ ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಇದೆ. ಸೊ ಬೇರೆ ಆಪ್ಷನ್ಸು 3 ಇದೆ ಎಕ್ಸ್ಟ್ರಾ ಆಪ್ಷನ್ಸು, ಸೊ ಅದು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಕೋನಿಕಾ 2 grams per liter ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕ್ಯಾಪ್ಟನ್ನು 0.2 ನಾರ್ಮಲ್ 2 grams, ಕ್ಯಾಪ್ಟನ್ 2 grams, ಸಂಚಾರ್ 40 2 ml per liter, ಸ್ಟೆಪ್ರೋಸೈಕ್ಲಿನ್ 0.5 gram per liter. ಸೊ ಇಷ್ಟು ಇದು ಆಪ್ಷನ್ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ರೋಕೋ 1 gram ಮತ್ತು ಕಾಸುಕಮೈಸಿನು 2 ml per liter. ಸೊ ಇದಾದರೂ ತೊಗೋಬೋದು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಕುಫ್ಲೋ ಬರುತ್ತಲ್ಲ, ಸೊ ಕುಫ್ಲೋ 2 ml per liter, ಸ್ಟೆಪ್ರೋಸೈಕ್ಲಿನು 0.5 gram per liter. ಇಷ್ಟು ಆಪ್ಷನ್ಸ್ ಇದೆ. ಸೊ ಇಷ್ಟು ಆಪ್ಷನ್ಸಲ್ಲಿ ಯಾವುದಾದ್ರು ತೊಗೋಬೋದು. ಮೇಯ್ನು ಮತ್ತು ಇನ್ನೊಂದು ಬ್ಯಾಕ್ಟೀರಿಯಲ್ ಬ್ಲೈಟ್ ಸಿವಿಯರ್ ಇತ್ತು ಅನ್ನೋರು ಸೊ 2 ಆಪ್ಷನ್ಸ್ ಇದು ಮಾಡ್ತೀನಿ, ಪ್ರಿಫರ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು 1.5 gram ಕೋಸೈಡು, 0.5 gram ಸ್ಟೆಪ್ರೋಸೈಕ್ಲಿನು, 0.3 gram ಬ್ಯಾಕ್ಟೀರಿಯಾನಾಶಕು, ಇದೊಂದು ಆಪ್ಷನು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದುಬಿಟ್ಟು 1.5 gram ಬಾವಸ್ಟಿನು ಮತ್ತು 0.5 gram ಸ್ಟೆಪ್ರೋಸೈಕ್ಲಿನು, 0.3 gram 0.3 gram ಬ್ಯಾಕ್ಟೀರಿಯಾನಾಶಕು. ಸೊ ಇಷ್ಟು ಇವೆರಡು ಸ್ಪ್ರೇ ಬಂದುಬಿಟ್ಟು ಸಿವಿಯರ್ ಇದ್ದಾಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ಪ್ರೆಡಿಂಗ್ ಜಾಸ್ತಿ ಸಿವಿಯರ್ ಇತ್ತು ಅನ್ನೋರು ಸೊ ಈ ಸ್ಪ್ರೇಸ್ ತೊಗೋಬೋದು. ಸೊ ಮತ್ತು ವಾಟರ್ ಸಾಲ್ಯುಬಲ್ ಬಂದುಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಿದ್ದೆ. ಮೈಕ್ರೋನ್ಯೂಟ್ರಿಯೆಂಟು ಕೊಟ್ಟಷ್ಟು ಸ್ವಲ್ಪ ಗಿಡ ಹೆಲ್ದಿ ಆಗುತ್ತೆ, ಸೊ ಅದಕ್ಕೋಸ್ಕರ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಬಂದುಬಿಟ್ಟು ಅವೆನೋಟ್ರಿ ಮಿಕ್ಸು 10 liters per acre, ಜೊತೆಗೆ ಮೆಗ್ನೀಷಿಯಮ್ ಸಲ್ಫೇಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ನೋಡಿ ಗಿಡ ಎಲ್ಲ ಸ್ವಲ್ಪ ಯೆಲ್ಲೋಯಿಶ್ ಆಗ್ತಿದೆ ಮೇಲೆ ಎಲೆ ಎಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಗ್ನೀಷಿಯಮ್ ಸಲ್ಫೇಟು ಒಂದು 5 kg ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ. ಅದು ಬಿಟ್ಟರೆ ಫುಡ್ಡು
ಇದು ನೆಕ್ಸ್ಟು ಬೇಸಲ್ ಡೋಸ್ ವೀಡಿಯೋ ಮಾಡ್ತೀನಿ, ಏನೇನು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೊಸಬ್ರಾಗಿದೆ ವೀಡಿಯೋ ಚಾನಲ್ಗೆ, ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ಸಲ್ಲಿ ಹಾಕಿ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮು ಅಲ್ಲಿ ಬೇಕಾದರೂ ಮೆಸೇಜ್ ಮಾಡ್ಬೋದು. ಸೊ ನಾನು ರಿಪ್ಲೈ ಮಾಡ್ತೀನಿ. ಅಕ್ಷಯ್_ಗೌಡ_ವ್ಲಾಗ್ಸ್ ಅಂತ ಇದೆ. ಸೊ ಇನ್ಸ್ಟಾಗ್ರಾಮ್ ID. ಸೊ ಅದರಲ್ಲಿ ಬೇಕಾದ್ರೂ ಮೆಸೇಜ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.